ಈಗ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ, ನಾವು ಫೋಟೋ ತೆಗೆಸ್ಕೊಂಡ್ವಿ. ಸ್ಮಾಲ್ ಗಿಫ್ಟ್ ಯದುವೀರ ಬ್ರಿಗೇಡ್. ಯಾರು ತಿನ್ಲಿಲ್ಲ, ಆಚೆ ಹೋದ್ರು ಫೋಟೋ ತೆಗೆಸ್ಕೊಂಡು ಮನೆಗೆ ಹೋದ್ರು. ಅದನ್ನೆಲ್ಲ ಡಸ್ಟ್ಬಿನ್ ಹಾಕ್ತಾರೆ. ಈ ಕಡೆ ಪಾಪ ನಂಗಂತೂ ನಿಜ ಹೊಟ್ಟೆ ಉರಿತು, ನಾವು ತಿನ್ನಲೂ ಇಲ್ಲ ಆ ಕಡೆ. ಬಂದು ಡ್ರೆಸ್ಸು ಚೇಂಜ್ ಮಾಡಿಲ್ಲ ಪಾಪ. ಕ್ಯಾರೆಟ್ ಬೈಕ್ ಕೊಳುತ್ತೆ ಅಂತ ಬೈಕ್ ಹತ್ತೆ ನನಗೆ ಮೈಲ್ಡ್ ಸ್ವೀಟ್ ಆಗಿ ಚೆನ್ನಾಗಿ ಮಾಡಿದ್ದೀನಿ, ನನಗೂ ಇಷ್ಟ ಆಯ್ತು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಏನು ಗಗನ ಒಬ್ಬರೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಇವತ್ತು ಸುಮ್ಮನೆ ಒಂದು ಕ್ಯಾಶುವಲ್ ವ್ಲಾಗ್, ಡೈಲಿ ವ್ಲಾಗ್ ಥರ. ನಮ್ಮಮ್ಮ ಬಂದಿದ್ದಾರೆ, ಅದೇ ಸ್ಪೆಷಲ್. ಆ್ಯಂಡ್ ನಾವು ನಿನ್ನೆ ಮಾಡಬೇಕಾಗಿದ್ದು ಕ್ಯಾರೆಟ್ ಅಲ್ವಾನ, ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಇವತ್ತು ಇಷ್ಟೊಂದು ನಾನೇ ತುರಿದೆ ಕ್ಯಾರೆಟ್ನ. ಸಚಿನ್ಗೆ ಇವಾಗ ಕೊಟ್ಟೆ, ಅದನ್ನ ತೋರ್ಸೋಕ್ಕೋಸ್ಕರ ವ್ಲಾಗ್ ಮಾಡು ಅಂದ್ಬಿಟ್ರು. ಹೆಂಗೆ ನೋಡಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರ್ಸಕ್ಕೋಸ್ಕರ. ನಾನು ಇವರು ಮತ್ತೆ ಶಿವಕುಮಾರ್ ಬಂದಿದ್ದಾರೆ ನಮ್ಮ ಮನೆಗೆ. ಆಚೆ ಕಡೆ ಹೊಟ್ಟೋದ್ರು. ಇವರಿಬ್ರು ಹೊರಗಡೆ ಹೋಗಿದ್ರು. ನಾನು ಎಷ್ಟು ಕೆಲಸ ಮಾಡಿದೀನಿ ಗೊತ್ತಾ ಅವಾಗಿಂದ. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಕ್ಯಾರೆಟ್ ಅಲ್ವಾ ಹೇಳಿದ್ದೀನಿ ಅಂತ ಎಷ್ಟೋ ಮನೆ ಕಸ ಗುಡಿಸಿ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮಾಡಿ ಈಗ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಮುದ್ದೆ ಮಾಡಿದ್ರೆ ರೆಡಿ ಊಟ. ಕ್ಯಾರೆಟ್ ಅಲ್ವಾ, ಊಟ ಆದ್ಮೇಲೆ ಮಾಡ್ಕೊಡ್ತೀನಿ. ಏನಿಲ್ಲ, ನಮ್ಮ ಮಮ್ಮಿ ಪಾಪ ಕರೆಕ್ಟ್ ಟೈಮಿಗೆ ಊಟ ಕೊಡೋಣ, ನಾವು ಯಾವ್ದೋ ಟೈಮಿಗೆ ಊಟ ಮಾಡ್ತೀವಿ ಅಂತ ಅಷ್ಟೇ. 2 ಗಂಟೆ ಆಗೋಯ್ತು ಅಂದ್ರೂ. 1:30ಗೆಲ್ಲ ಊಟ ಕೊಟ್ಬಿಡೋಣ ಅನ್ಕೊಂಡೆ, ಅಂದ್ರೂ 2 ಗಂಟೆ ಆಯ್ತು. ಇಲ್ಲ, ನಮ್ಮ ಅಮ್ಮನೂ ಡಯಟ್ ಮಾಡ್ಬೇಕು, ಸ್ವಲ್ಪ ಸಣ್ಣ ಆಗ್ಬೇಕು ಅಂದ್ರು, ಅದಕ್ಕೆ ಓಟ್ಸ್ ತಿನ್ನಮ್ಮ ಅಂತ ತಿನ್ನಿಸ್ದೆ. ಚೆನ್ನಾಗಿದೆ ಅಂತ ತಿಂದ್ರು. ಇಲ್ಲ ಗೈಸ್, ಅಮ್ಮಂಗೆ ಕೇಳ್ದೆ ತಿಂಡಿ ಮಾಡ್ಲಾ ಓಟ್ಸ ಅಂತ. ಮೊನ್ನೆ ತಾನೇ ತಿಂದಿದ್ರಂತೆ, ಚಂದು ಮಾಡಿ ಹೆಂಗಿರುತ್ತೆ ಅಂತ ತಿನ್ಸಿ ತೋರಿಸಿದಾಳೆ. ಸೊ ಓಟ್ಸ್ ತಿಂತೀನಿ ಅಂದ್ರು, ಓಟ್ಸೆ ಮಾಡಿಕೊಟ್ಟೆ. ಚೆನ್ನಾಗಿತ್ತು ಅಂತ ತಿಂದ್ರು. ಓಟ್ಸು ಮೊಟ್ಟೆ ಅಷ್ಟೇ ತಿಂದಿರೋದು. ಶಿವಕುಮಾರ್ ಆಚೆ ಹೋಗೋರೆ, ತೋರಿಸ್ಬಾರ್ದಂತೆ ನಾಚಿಕೆ ಆಗುತ್ತಂತೆ. ಸೊ ನಾವು ಈ ವ್ಲಾಗ್ನ ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಆ್ಯಂಡ್ ಇವತ್ತು ನಾವು ಹೊರಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ. ಆ್ಯಂಡ್ ಯಾರನ್ನೋ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾರು ಏನು ಎತ್ತ ಎಲ್ಲ ನಿಮ್ಗೆ ಅಲ್ಲೇ ಅಪ್ಡೇಟ್ ಕೊಡ್ತೀವಿ. ಸೊ ಫಸ್ಟ್ ಇವಾಗ ಶಿವಕುಮಾರ್ ಮೀಟ್ ಮಾಡಿಸ್ತೀನಿ ಬನ್ನಿ. ಅಣ್ಣ ಸಚಿನ್ ಥರ ಬಿ ಜಿ ಎಮ್ ಎಲ್ಲ ಕೊಡಲ್ಲ ನಾನು. ಹಿಂಗೆ ಸ್ಲೋ ಮೋಷನಲ್ಲಿ ತಿರುಗಬೇಕು ನಾನು ಕೊಟ್ಟಿದ್ದು ಬಿ ಜಿ ಎಮ್ಗೆ. ಏನ್ ಸಮಾಚಾರ? ನನ್ ಗಂಡನ್ ಕರ್ಕೊಂಡು ಟೈಮ್ ವೇಸ್ಟ್ ಮಾಡ್ಸ್ಕೊಂಡ್ ಬಂದಿದ್ದೀರಲ್ಲ ನೀವು. ಟೈಮ್ ವೇಸ್ಟ್ ಏನು, ಸುಮ್ ಸುತ್ತಾಡ್ಕೊಂಡ್ ಬಂದು ಸಿಟಿಯಲ್ಲಿ ತಿಂಗಳಿಗೆ ಒಂದ್ಸತಿ. ಫಸ್ಟ್ ನಾ ಇಲ್ಲೇ ಇದ್ದಾಗ ಚೆನ್ನಾಗಿ ಸುತ್ತಿದ್ರಿ, ಇವಾಗ ಆಗಲ್ಲ ಅಂತ ಹಿಂಗೆಲ್ಲ ಕರ್ಕೊಂಡು ಹೋಗದ. ಹೋಗ್ಬೇಕಲ್ಲ, ನೀನ್ ನಿಮ್ಮ ಅಮ್ಮನ ಜೊತೆ ಇರ್ಲಿ ಆರಾಮಾಗಿ ಅಂತ ಕರ್ಕೋಗಿದ್ದು ನಿನ್ಗೋಸ್ಕರ. ನನ್ಗೋಸ್ಕರ. ಓಕೆ, ಈ ಬರಲ್ಲ ಅಂದ್ಬಿಟ್ಟು ಹಿಂಗೆ ರೆಡಿ ಆಗಿರೋದು ಈಗ. ಓಕೆ, ಸಚಿನ್ಗೆ ಒಬ್ರೇ ಹೋಗಿ ಅಂದ್ರೆ ಎಲ್ಗೂ ಹೋಗಕ್ಕಾಗಲ್ಲ ಗೈಸ್. ನಾನು ಹೋಯ್ತೀನಿ ಒಬ್ನೇ, ಬೋರ್ ಆಯ್ತು ನಮ್ಗೆ. ಓಕೆ, ಅದಕ್ಕೆ ಒಬ್ರೇ ಅಮ್ಮನ್ ಬಿಟ್ಬಿಟ್ಟು ಹೋಯ್ತಾ ಇದೀವಿ ನಾವು. ಅಮ್ಮನ ಜೊತೆ ಶಿವಕುಮಾರ್ ಅವ್ರು ಬಿಟ್ಟು ಹೋಯ್ತಾ ಇದೀವಿ. ಕೇರ್ ಟೇಕರ್ ಬಂದ್ಮೇಲೆ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀವಿ. ಇಲ್ಲ ಮಾಡ್ತಾರೆ ಅಲ್ದವ್ರು, ಯೂಟ್ಯೂಬ್ ನೋಡ್ಕೊಂಡು ಬರೋದಂಕ ಆ ಕ್ಯಾರೆಟ್ ಪಾಪ ಒಣಗ್ತಾ ಇರ್ತದೆ. ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡ ಏನಾಗಲ್ಲ, ಸುಮ್ಮ ಹಾಕ ಕುದಿಸೋದು, ಹಾಲು ಏನು ಸಕ್ಕರೆ ಹಾಕೋದು ಅಷ್ಟೇ. ಅಮ್ಮ ಶುರು ಮಾಡ್ಬಿಡ್ತಾರೆ, ಬೇಡ, ಬಂದ್ ಮಾಡಿಸ್ತೀವಿ ಗೈಸ್. ನಾವ್ ಈಗ ಎಲ್ಲಿ ಹೋಯ್ತೀವಿ? ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದೀವಿ. ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದೀವಿ. ನಾವು ತ್ರಿಷಿಕಾ ದೇವಿ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಏನೋ ಇನ್ಫ್ಲುಯೆನ್ಸಸ್ ಮೀಟಪ್ಪು. ಏನಕ್ಕೋಸ್ಕರ ಯಾವ್ದೋ ವಿಷಯದ ಬಗ್ಗೆ ಅಡ್ರೆಸ್ ಮಾಡಕ್ ಕರ್ಸ್ತಾ ಇದಾರೆ. ಎಲ್ಲಿ ಏನು ಯಾವ ಕತೆ ಎಲ್ಲ ಹೇಳ್ತೀವಿ ಹೋಗ್ತಾ. ಲೇಟ್ ಆಗ್ಬಿಟ್ಟಿದೆ, 3:30ಗೆ. ಕುದುರೆ ಟಾಂಗ ಗಾಡಿ ಅಲ್ಲೋಗಿ ಬುಕ್ ಮಾಡ್ಕೊತೀವಿ ಮಗ. ನಾವೀಗ ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಇದು ಅರಮನೆಯ ಹಿಂಭಾಗ. ಯಾವ ಭಾಗಮ್ಮ ಅದು? ಫ್ರಂಟ್ ತಗೊಂಡ್ರೆ ಇದು ಬಲಭಾಗ ಅನ್ಸುತ್ತೆ. ಆ ಮೇನ್ ಗೇಟ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಒಂದು ಎಂಟ್ರಿ ಹಾಕಿದೀವಿ ನಾವು. ಇಲ್ಲಿ DD ಆಫೀಸ್ ಅಂತ. ಈಗ MP ಮತ್ತು ನಮ್ಮ ಎದುರಿರೋದಲ್ಲ, ಅವ್ರಿಗೊಂದು ಆಫೀಸ್ ಕೊಟ್ಟಿರ್ತಾರೆ ಇಲ್ಲಿ. ಅಲ್ಲಿಗೆ ನಮ್ಗೆ ಕರೆದಿರೋದು ಮೀಟಪ್ಗೆ. ಇವರೆಲ್ಲ ಟೂರಿಸ್ಟು ಪ್ಯಾಲೇಸ್ ನೋಡೋಕೆ ಬಂದಿರೋದು. ನಾವು ಎಕ್ಸಾಕ್ಟಾಗಿ ಎಲ್ಲ ಬಂದೇ ಗೊತ್ತಾಯ್ತಾ ಇಲ್ಲ. ಫುಲ್ ಮಜಾ ಹೊಡಿತಾವೆ ನೋಡಿ ಎಲ್ಲ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಇದೆ ಆಫೀಸ್ಗಳೇ. ಇದೆಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದು ಗೈಸ್. ತುಂಬ ಜನ ಇಲ್ಲೆಲ್ಲ ಬರೋಲ್ಲ.
ಆಯಿತು ಎಲ್ಲ ಡಿಸ್ಕಷನ್ ಏನು ಡಿಸ್ಕಷನ್ ಅಂತ ಆಮೇಲೆ ಹೇಳ್ತೀವಿ. ಈಗ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ, ನಾವು ಫೋಟೋ ತೆಗೆಸ್ಕೊಂಡ್ವಿ. ಸ್ಮಾಲ್ ಗಿಫ್ಟ್ ಯದುವೀರ ಬ್ರಿಗೇಡ್. ತೋರ್ಸಮ್ಮ ಕಿಚನ್. ಗುಡ್. ಹಾಂ, ಎಷ್ಟು ಟೈಮ್ ಗೊತ್ತಾ? ನಾವು ಬಂದಿದ್ದು 3-4 ಗಂಟೆಗೆ, 5:15 ಆಲ್ಮೋಸ್ಟ್ ಟೈಮು. ಹೋಗಬೇಕು, ಟೈಮ್ ಆಯಿತು. ಎಂತ ಆಯಿತು, ಮನೆಗೆ ಹೋಗಿ ಬ್ಯಾಡ್ಮಿಂಟನ್ನು. ನಿಂದು ಕ್ಯಾರೆಟ್ ಅಲ್ವಾ, ನಂದು ಬ್ಯಾಡ್ಮಿಂಟನ್. ನೀನು ಯಾಕೆ ಹೋಗ್ತೀನಿ ನನ್ನ ಬಿಟ್ಟು? ಕ್ಯಾರೆಟ್ ಅಲ್ವಾ ವಿಡಿಯೋ ಮಾಡೋದು ಯಾರು ನೀರ್ತಾನೆ? ನೋ. ನಾವಿವಾಗ ಪ್ಯಾಲೇಸ್ ಹತ್ರನೇ ಇದ್ದೀವಿ ನೋಡಿ. ಎಷ್ಟು ಸುಂದರ ನಮ್ಮ ಅರಮನೆ. ಯಾವಾಗ ನೋಡೋಕೆ ಖುಷಿ ಆಗುತ್ತೆ. ಆ್ಯಂಡ್ ಇದು ನೀವು ಈ ಗೇಟ್ ನೋಡಿರ್ತೀರ, ಈ ಕಡೆಯಿಂದ ಈ ಭಾಗದಲ್ಲಿದ್ದೀವಿ ನಾವು. ಇದು ಯದುವೀರವ್ರಿಗೆ ಆಫೀಸ್ ಕೊಟ್ಟಿರ್ತಾರೆ ಇಲ್ಲಿ. ಅವರು MP ಮತ್ತು ಇಲ್ಲಿ ಪ್ಯಾಲೇಸ್ ಅವ್ರ ಕಡೆಯಿಂದ ಆಫೀಸ್ ಕೊಟ್ಟಿರ್ತಾರೆ. ತ್ರಿಷಿಕಾ ಅವರು ಎಲ್ಲ ಇಲ್ಲೇ ಅವ್ರಿಗೆ ಆಫೀಸ್ ವರ್ಕ್ ಇದ್ದರೆ ಇಲ್ಲೇ ಮಾಡ್ತಾರೆ. ಅದು ರಿಲೇಟೆಡಲ್ಲೇ ಆಗುತ್ತೆ. ಬಂದಿದ್ದ ಕೆಲಸ ಮುಗೀತು, ಹೊರಡಬೇಕು ಈಗ. ಎಲ್ಲಿ ಗಗನ ಕಾಣಿಸ್ತಾನೆ ಇಲ್ಲ, ಇಲ್ಲಿದ್ದಾಳೆ. ಏನು ತಿನ್ನೋದಂತ ಗೊತ್ತಾಗಿಲ್ಲ ಇವತ್ತು ಇವಳಿಗೆ. ಅದು ಮುಗಿಸ್ಕೊಂಡು ಗೈಸ್ ಏನಾಯ್ತು ಗೊತ್ತಾ ಗೈಸ್? ಅವ್ರು ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, 10 ಮಿನಿಟ್ಸ್ ಲೇಟ್. ನಾವು ಎಲ್ಲರಿಗೂ ಸ್ನ್ಯಾಕ್ಸ್ ಕೊಟ್ಟಿದ್ರು. ನಾವು ಅಂದ್ರೆ ಪಾಪ ನಮಗೂ ತಂದು ಕೊಟ್ಟರು. ಅವರೆಲ್ಲ ಮಾತಾಡ್ತವ್ರೆ, ವಿ ಆರ್ ಇನ್ ಡಿಸ್ಕಷನ್. ಯಾರೂ ಸ್ನ್ಯಾಕ್ಸ್ ತಿಂದಿಲ್ಲ. ಅವರ ಇನಿಷಿಯೇಟಿವ್ ತಗೊಂಡು ಸ್ನ್ಯಾಕ್ಸ್ ತಿನ್ನಿ, 5 ನಿಮಿಷ ಟೈಮ್ ಕೊಡ್ತೀವಿ ಅಂತ ಹೇಳ್ಬೇಕಿತ್ತು. ಇಲ್ಲಾಂದ್ರೆ ಹೊರಡ್ಬೇಕಾದ್ರೆ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಗಡೆ ಬನ್ನಿ ಅಂತ. ಹೊರಡ್ಬೇಕಾದ್ರೆ ಆಚೆ ಬನ್ನಿ ಫೋಟೋ ತಗೊಳ್ಳೋಣ ಅಂತ ಎದ್ಬಿಟ್ರು. ಎಲ್ಲ ಫೋಟೋಗೆ ಹೋದ್ರು. ಎಲ್ಲರೂ ರಾಣಿ ಜೊತೆ ಫೋಟೋ ಸಿಗುತ್ತೆ, ತ್ರಿಷಿಕಾ ಅವ್ರ ಜೊತೆ ಫೋಟೋ ಸಿಗುತ್ತೆ ಅಂತ ಎಲ್ಲ ಹೊಟ್ಟೋಗ್ಬಿಟ್ರು. ನಾವು ಏನು ಕೊಟ್ಟರು, 1 ಪಫ್ ಕೊಟ್ಟಿದ್ರು, ವೆಜ್ ಪಫ್, 1 ಬಿಸ್ಕೆಟ್ ಕೊಟ್ಟಿದ್ರು, 1 ಚಕ್ಲಿ ಕೊಟ್ಟಿದ್ರು, ಟೀ ಕೊಟ್ಟಿದ್ರು. ಟೀ ಮತ್ತೆ ನೀರು ಕುಡ್ಕೊಬಿಟ್ರು. ಇದೆಲ್ಲ ಸೌಂಡ್ ಆಗುತ್ತಲ್ಲ, ಮತ್ತೆ ಮಾತಾಡ್ಬೇಕಾದ್ರೆ ತಿನ್ನೋದು. ಪಫ್ಸ್ ತಿಂದ್ರೆ ಮುಖ ತುಂಬಾ ಆಗಿರುತ್ತೆ. ಎಲ್ಲ ಪಫ್ ಹಂಗೆ ಇದೆ. ಯಾರು ತಿನ್ಲಿಲ್ಲ, ತರಿಸ್ದೆ ಅನ್ಕೊಂಡ್ಬಿಟ್ಟಿರ್ಬೇಕು. ಯಾರು ತಿನ್ಲಿಲ್ಲ. ಆಚೆ ಅವರು ಫೋಟೋ ತೆಗೆಸ್ಕೊಂಡು ಮನೆಗೆ ಹೋದ್ರು. ಅದನ್ನೆಲ್ಲ ಡಸ್ಟ್ಬಿನ್ ಹಾಕ್ತಾರೆ. ಈ ಕಡೆ ಪಾಪ ಬೇರೆಯವ್ರು ತಿನ್ನಂಗೂ ಇಲ್ಲ. ಯಾರು ತಿಂದವ್ರು ಯಾರು ಬಿಟ್ಟವ್ರು ಎಂಜಿನ್ ಮಾಡೋರು ಅದು ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಬೇರೆಯವ್ರಿಗೆ ಕೊಡಕ್ಕೆ. ನಾವು ಮತ್ತೆ ಆಚೆ ಬಂದು ಒಬ್ಬಳೆ ಒಳಕ್ಕೆ ಹೋಗಕ್ಕೂ ಆಗಿಲ್ಲ. ಒಳಗಡೆ ಹೋಗಿ ತಿನ್ನೋಣ ಅನ್ಕೊಂಡ್ವಿ. ನಮ್ಮಿಬ್ರಿಗೂ ವೇಸ್ಟ್ ಮಾಡೋ ಇಂಟೆನ್ಷನ್ನೇ ಇಲ್ಲ. ಯಾರು ಹೋಗ್ಲಿಲ್ಲ ಒಳಗಡೆ. ಆಮೇಲೆ ಅವರು ಕ್ಲೀನ್ ಮಾಡ್ಕೋಬೇಕು ಅಂತ ಬಾಕ್ಲು ಹಾಕ್ಬಿಟ್ರು. ಅದು ಪ್ಯಾಲೇಸ್ ಆಫೀಸು, ನಾವು ಯಾವಾಗ ಬೇಕು ಹಂಗೆಲ್ಲ ಒಳಗಡೆನೂ ಹೋಗೋಕ್ಕಾಗಲ್ಲ. ನಾವಂತೂ ನಿಜ ಹೊಟ್ಟೆ ಉರಿತು. ನಾವು ತಿಂಗ್ಲೂ ಇಲ್ಲ ಆ ಕಡೆ. ಎಲ್ಲ ವೇಸ್ಟ್ ಆಯ್ತಲ್ಲಪ್ಪ. ಗಗನ ಹೋಗಿದ್ದು ಚಕ್ಲಿನೂ ತಿನ್ನಲಿಲ್ಲ, 1 ಬಿಸ್ಕೆಟ್ ತಿಂದೆ. ನಾನು ಅಟ್ಲೀಸ್ಟ್ ಬಿಸ್ಕೆಟ್ ತಿಂದೆ, ಚಕ್ಲಿ ಆಮೇಲೆ ತಿನ್ನೋಣ ಅನ್ಕೋತಿದ್ದೆ. ಅಷ್ಟಲ್ಲ ಹಂಗಾಯ್ತು. ಆಮೇಲೆ ನಮಗೆ ಹುಷಾರಿರ್ಲಿಲ್ಲ. ಅದು ತಿಂದ್ರೆ ನೀರು ಕುಡಿಬೇಕು, ಕೆಮ್ಮು ಬರ್ತಾ ಇತ್ತು. ಅದು ಸೈಲೆಂಟಾಗಿ ಡಿಸ್ಕಷನ್ ಇದ್ದಾಗ ಕೆಮ್ಮದು ಎಲ್ಲ ಚೆನ್ನಾಗಿರಲ್ಲ ಅಂತ ನಾವು ಹಂಗೆ ಇಟ್ಟು ಕೂತಿದ್ವಿ. ಅದು ವೇಸ್ಟ್ ಆಯ್ತಲ್ಲ, ಏನೋ ಒಂದು ವೇಸ್ಟ್ ಮಾಡ್ಬಿಟ್ವಲ್ಲ ಅಂತ ನನಗೆ ರಿಗ್ರೆಟ್. ತಿನ್ಲಿಲ್ಲ ಅಂತಲ್ಲ, ನೋಡಿ ನಮಗೆ ಪಬ್ಲಿಕ್ಗೆ ಭಯ ಅನ್ನೋದೇ ಇಲ್ಲ, ಇದನ್ನೋದೇ ಇಲ್ಲ. ನಮ್ಗೆ ಹೆಂಗೆ ಮಾತಾಡ್ತಾ ನೋಡಿ. ಇವ್ರು ಆಂಟಿ ಹೂ ಕಟ್ತವ್ರೆ, ಆ ಹಿಂದಗಡೆ ಅಲ್ಲಿ ಎಳ್ನೀರು ಹೊಡಿತವ್ರೆ. ನಾವು ತರಣೆ ಕೆಡ್ಸ್ಕೊತಿಲ್ಲ, ನಮ್ಮ ಪಡ ನಾವು ವಿಡಿಯೋ ಮಾಡ್ತಾ ಇದೀವಲ್ಲಮ್ಮ. ಒಂಚೂರಾರು ಸೋಷಿಯಲ್ ಎಜಿಟೇಷನ್ ಇದೆ ನಮಗೆ. ಯಾವ್ದು ಫ್ರೀಡಮ್ ಆಫ್ ಸ್ಪೀಚ್ ಇದು. ವಿ ಆರ್ ಯೂಸಿಂಗ್ ಇಟ್ ಅಷ್ಟೇ. ಗೈಸ್, ಊರಿಂದ ತಂದಿದ್ದು ಎಳ್ನೀರೆಲ್ಲ ಖಾಲಿ ಆಯಿತು. ಅದಕ್ಕೆ ಇವಾಗ ಹೊರಗಡೆ ಕಾಸು ಕೊಟ್ಟು ಎಳ್ನೀರು ಕುಡಿತೀವಿ ನೋಡಿ, 40 ರೂಪಾಯಿ ಚಳಿಗೆ ಅಂತ. ಇನ್ನೇನು ಬರ್ತಾ ಇದೆ, 20 ರೂಪಾಯಿ ಜಾಸ್ತಿ ಆಗುತ್ತೆ ನೋಡಿ ಇನ್ನು 2 ವೀಕ್ಸಲ್ಲಿ. ವಾಟಿ ವಿಲ್ ಬಿ 60. ಇಟ್ಸ್ ಆಲ್ಮೋಸ್ಟ್ ಸಮ್ಮರ್. ಚಳಿ ಬೆಳಗ್ಗೆ ಮತ್ತೆ ರಾತ್ರಿ ಮಾತ್ರ ಇರೋದು. ಮಧ್ಯದಲ್ಲೆಲ್ಲ ಸಮ್ಮರ್. ಬಿಸಿಲೊಂದು ಎಲ್ಲಿ ಹೊಡಿತಾ ಇದೆ. 2 ವೀಕ್ಸಲ್ಲಿ 60 ರೂಪೀಸ್ 70 ರೂಪೀಸ್ ಅಂತೆಲ್ಲ ಬಾಯಿ ಬಂದು ರೇಟ್ ಇಟ್ಟಿರ್ತಾರೆ. ಹೌದು. ಅಲ್ಲಿರೋದು ಎಳ್ಳಿರೆಲ್ಲ ಅಲ್ದವ್ರು ಆ ಕೆಲಸನಾರ ಮಾಡಮ್ಮ. ಇವ್ರು 60 ರೂಪಾಯಿ ಮಾಡ್ತಾ ಇರ್ತಾರೆ ಅನ್ಕೋ. ನಾವು ಅಲ್ಲಿ ಇಟ್ಕೊಂಡು 40 ರೂಪಾಯಿ ಮಾಡ್ಬಿಡೋಣ. ಅಲ್ಲಿ ಮಾರೋದೇ ಇಲ್ಲ. ಅಲ್ಲಿ ಕಾಯಿ ಆಗುತ್ತೆ, ಕಾಯಿ ಆಗಿನೂ ಮಾರಲ್ಲ. ಯಾರು ಸುಮ್ಮನೆ ಕೊಡ್ತಾರೆ. ನಾವು ಅನ್ನೋದು ಎಳ್ನೀರು ಮಾಡ್ಬಿಡೋಣ. ಸರ್, ದಿನ ಮಾಡಿ ಒಳ್ಳೆ ಬಿಸ್ನೆಸ್. ಇದು ನೋಡಿ ನಮ್ಮ ಫಸ್ಟ್ ಸ್ಟೇಜ್ದು ಲ್ಯಾಂಡ್ ಮಾರ್ಕ್. ದೊಡ್ಡ ಆಲದ ಮರ ಇದು, ಅಂದರೆ ಆಲದ ಮರ ಅಂತ ಲ್ಯಾಂಡ್ ಮಾರ್ಕು. ಫೇಮಸ್ ಆಲದ ಮರ. ಚೆನ್ನಾಗಿದೆಯಾ? ಸರಿ ನಡಿ, ಬೇಗ ಕ್ಯಾರೆಟ್ ಎಲ್ಲ ಮಾಡ್ಬೇಕು. ಕಾಯ್ತಾ ಐತಲ್ಲಿ ಕ್ಯಾರೆಟು ತುರ್ಸ್ಕೊಂಡಲ್ಲ ಅಲ್ವಾ? ಎಲ್ಲಿ ನಾನು ತುರ್ಸ್ಕೊಟ್ಟಲ್ಲ ಹೇಳು. ಗೈಸ್, ಒಂದಾದ್ಮೇಲೆ ನಂಗೆ ಟೈಮೇ ಸಿಗಲ್ಲ. ನನ್ನ ಕೆಲಸ ಮಾಡ್ಕೊಂಡು ನಾನೇ ಏನೋ ಬರಿಬೇಕು, ಬುಕ್ ತಗೊಂಡು ಟೈಮ್ ಸಿಗ್ತಾ ಇಲ್ಲ. ಗೈಸ್, ನಾನು ಬಂದು ರೆಡಿಯಾಗಿ ಬ್ಯಾಡ್ಮಿಂಟನ್ ಹೊರಟೆ. ಪಾಪ ಅಕ್ಕವ್ರು ನೋಡಿ ಬ್ಯಾಡ್ಮಿಂಟನ್ ತ್ಯಾಗ ಮಾಡ್ತಾರೆ ಇವತ್ತು. ಬಂದು ಡ್ರೆಸ್ಸು ಚೇಂಜ್ ಮಾಡಿಲ್ಲ ಪಾಪ. ಕ್ಯಾರೆಟ್ ಬೈಕೊಳ್ಳುತ್ತೆ ಅಂತ ನಿನ್ನೆ ಮಾಡ್ತೀನಿ ಅಂತ ನನ್ನ ತಂದ್ಬಿಟ್ಟು ಆಚೆ ಕಡೆ ಇಟ್ಟು ತಂದ್ಬಿಟ್ಟು ತುರಿದ್ಬಿಟ್ಟು ಬೆಳಗ್ಗೆ ತುರಿದ್ಬಿಟ್ಟು
ಬಿಟ್ಟು ಮಧ್ಯಾಹ್ನ ಸಂಜೆ ಗಂಟ ಕಾಯಿಸ್ತಾ ಇದ್ದೀವಿ ಅಂತ ಬೈಕಳ್ತಾ ಇರುತ್ತೆ ಕ್ಯಾರೆಟ್. ಅದಕ್ಕೆ ಈಗ ಬಾಂಡ್ಲಿಗೆ ಹಾಕಿ ಅದನ್ನ ಬೈಕತ್ತೆ ನನಗೆ ಬೇಗಿ ಬೇಯಿಸ್ತಾಳೆ. ಮೊರಸ್ ರೆಡಿ ಆಗಿರ್ತಮ್ಮ. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಮಾಡು ಅಂತಂದ್ರೆ ನೀನು ಒಬ್ಬೇ ಬ್ಯಾಡ್ಮಿಂಟನ್ ಹೋಗ್ತಿದ್ದೆ, ನಾನು ಬ್ಯಾಡ್ಮಿಂಟನ್. ನಾನು ಬಾ ಅಂತ ಹೇಳ್ದೆ, ಎಷ್ಟು ಹೇಳ್ದೆ ಬರಲ್ವಾ ನೀನೇ ಬರ್ಬೇಡ ಅಂತ ಹೇಳಿದ್ದು. ವ್ಲಾಗ್ ಸಾಕ್ಷಿ ಇದೆ, ನೀನ್ ಬರ್ಬೇಡ ಅಂತ ಹೇಳಿದ್ಯಾ. ಒಂದ್ಸತಿ ಹೇಳ್ದೆ ಅಷ್ಟೇ, ನೀನ್ ಬರ್ತೀನಿ ಬ್ಯಾಡ್ಮಿಂಟನ್ಗೋಸ್ಕರ ಬಂದ್ ಮಾಡ್ಬೋದಿತ್ತಪ್ಪ ಅರ್ಧ ಗಂಟೆ. ಎಲ್ಲಿ ಆಮೇಲೆ ಚಪಾತಿ ಮಾಡ್ಬೇಕು ಅಂದ್ರೆ ಟೈಮ್ ಆಗುತ್ತೆ ಊಟಕ್ಕೆ. ಊಟಕ್ಕೆ ಚಪಾತಿ ಮಾಡ್ತೀಯಾ? ಮಾಡಲ್ಲ ಇವಾಗ, ವಿದ್ಯುತ್ ಪಲ್ಯದೆಲ್ಲ ಖಾಲಿ ಆಗಿ ನಾಳೆ. ಓ ಮೈ ಗಾಡ್. ಸರಿ, ಈಗ ಬರೋ ಅಷ್ಟರಲ್ಲಿ ಕ್ಯಾರೆಟ್ ಎಲ್ಲ ರೆಡಿ ಇರಲಿ. ಶಿವಕುಮಾರ್ ಫೋನ್ ಮಾಡಿ ಬನ್ನಿ ಶಿವಕುಮಾರ್ ಕ್ಯಾರೆಟ್ ಎಲ್ಲ ತಿನ್ನಿ ಅಂತ. ಗೈಸ್, ಬ್ಯಾಡ್ಮಿಂಟನ್ ನಾನು ಒಬ್ಬನೇ ಹೋಗಿದ್ದೆ, ಸಕ್ಕತ್ತಾಗಿ ಆಡ್ಕೊಬಂದೆ. ಆಡ್ಕೊಬಂದು ಮನೆಗೆ ನೋಡಿದ್ರೆ ಅಕ್ಕ ನೋಡಿ ಕ್ಯಾರೆಟ್ ಹಲ್ವಾ ಮಾಡಿದ್ದಾಳೆ. ಸೂಪರ್ ಕ್ಯಾರೆಟ್ ಹಲ್ವಾ ರೆಡಿ. ಮೈಲ್ಡ್ ಸ್ವೀಟ್ ಆಗಿ ಚೆನ್ನಾಗಿ ಮಾಡಿದ್ದೀನಿ, ನನಗೂ ಇಷ್ಟ ಆಯಿತು. ಎಸ್, ಸಕ್ಕತ್ತಾಗಿ ಆಗಿದೆ. ಏನೇ ಹೆಂಗೆ ಮಾಡ್ದಮ್ಮ ಇನ್ನ? ಏನಿಲ್ಲ, ಕ್ಯಾರೆಟ್ ಉರಿತಾ ಇದ್ನಲ್ಲ ನೀವು ಹೋದಾಗ, ಅದಾದಮೇಲೆ ಸಕ್ಕರೆ ಹಾಕಿದೆ, ಹಾಲು ಹಾಕಿದೆ, ಚೆನ್ನಾಗಿ ಕುದಿಸಿದೆ, ಆಮೇಲೆ ತುಪ್ಪ ಹಾಕಿದೆ, ಡ್ರೈ ಫ್ರೂಟ್ಸ್ ಹಾಕಿದೆ, ಚೆನ್ನಾಗಿ ಕುದಿಸಿದೆ, ಆಮೇಲೆ ಮಿಲ್ಕ್ ಪೌಡರ್ ಹಾಕಿದೆ. ಮಿಲ್ಕ್ ಪೌಡರ್ ಹಾಕ್ತಾ? ಮಿಲ್ಕ್ ಹಾಕಲಿಲ್ಲ? ಮಿಲ್ಕ್ ಹಾಕಿದೆ ಸ್ಟಾರ್ಟಿಂಗಲ್ಲ. ಇಷ್ಟು ಮಾಡಿ ಕ್ಯಾರೆಟ್ ಹಲ್ವಾ ಮಾಡಿದ್ದಾಳೆ ನೋಡಿ ಗೈಸ್. ನಾನು ಆಲ್ರೆಡಿ ತಿಂದೆ, ಸಕ್ಕತ್ತಾಗಿದೆ ಕ್ಯಾರೆಟ್ ಹಲ್ವಾ. ಸೂಪರ್ ಆಗಿ ಆಗಿದೆ ನಮ್ಮ ಮನೇಲಿ ಕ್ಯಾರೆಟ್ ಹಲ್ವಾ. ಇದು ನಾನು 3ನೇ ಸತಿ ಅನ್ಸುತ್ತೆ ಈ ಮನೇಲಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರೋದು, ಆಫ್ಟರ್ 1.5 year. ಒಂದ್ಸತಿ ಚಂದ ಮಾಡಿದ್ಲು, ಒಂದ್ಸತಿ ನಾನು ಮಾಡಿದ್ದೆ, ಇದು ಥರ್ಡ್ ಟೈಮ್. ಸೂಪರ್ ಆಗಿತ್ತು. ಸುಮ್ಮನೆ ತಿನ್ಬೇಕು ಅನ್ಸ್ತು ಅಂತ ಮಾಡ್ಕೊಂಡು ತಿಂತಾರೆ. ಮಾನಸ ಕ್ಯಾರೆಟ್ ಹಲ್ವಾ ಸ್ವೀಟ್ ಎಲ್ಲ ಮಾಡ್ಕೊತೀರಾ ನಿಮ್ಮ ಮನೇಲಿ ಅಂತಿಲ್ಲ. ನಾನು ಇಲ್ಲಿ ತನಕ ಶಾವಿಗೆ ಪಾಯಸನೂ ಮಾಡಿಲ್ಲ ಮನೇಲಿ. ಹೌದು, ನಮ್ಗೆ ಅಂತ ನಾವೇನು ಸ್ವೀಟೇ ಮಾಡ್ಕೊಂಡಿಲ್ಲ. ಅದೇನಪ್ಪ ಅವಳೆ ಕ್ಯಾರೆಟ್ ಹಲ್ವಾ ಅದು ಮಿಲ್ಕ್ ಪೌಡರ್ ಇತ್ತು ತುಂಬಾ ದಿನ. ನಾನು ಏನೋ ಬೇರೆ ತರ ಟ್ರೈ ಮಾಡ್ಬೇಕು ಅನ್ಕೊಂಡೆ. ಆಮೇಲೆ ಹೆಂಗೋ ಬಂದ್ರೆ ಮೊದ್ಲೇ ಸ್ವೀಟ್ ತಿನ್ನಲ್ಲ, ಯಾಕೆ ವೇಸ್ಟ್ ಮಾಡೋದು, ಕ್ಯಾರೆಟ್ ಹಲ್ವಾ ಮಾಡ್ಕೊಂಡ್ರೆ ಚೆನ್ನಾಗಿ ತಿನ್ಬೋದು ಅಂತ ತಗೊಂಡ್ಬಂದ್ ಮಾಡಿ. ಅದು ಕಡಿಮೆ ಸ್ವೀಟ್ ಹಾಕಿ ಮಾಡಿದಾಳೆ, ಬರೀ ಕ್ಯಾರೆಟ್ ಸ್ವೀಟ್ ಇರೋ ತರ ಇದೆ, ಕಮ್ಮಿ ಶುಗರ್ ಹಾಕಿ ಮಾಡಿದಾಳೆ. ಇಟ್ಸ್ ರಿಯಲಿ ಗುಡ್. ಸೊ ಅಷ್ಟೇ ಗೈಸ್, ಇವತ್ತಿನ ದಿನ ಎಲ್ಲ ಈ ರೀತಿ ಈ ಥರ ಇತ್ತು ಇವತ್ತಿನ ದಿನ. ಅಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಮ್ಮ ಹೋಗಿ ಮಲ್ಕೊಂಡ್ರು. ನಾವು ಮಲ್ಗದ್ ಲೇಟು, ನಾವು 12 ಗಂಟೆವರೆಗೂ ಆಗತ್ತೆ. ಅಮ್ಮ ಮಲ್ಕೊಂಡ್ರು, ಅವ್ರಿಗೆ ಬೇಜಾರಿಲ್ಲಿ. ನಾನು ಟಿವಿ ಎಲ್ಲ ಸೀರಿಯಲ್ ಏನ್ ಮಾಡ್ತಾರ, ಅಲ್ಲಿ ಅಕ್ಕಪಕ್ಕದ ಮನೆಯವ್ರು ಇರ್ತಾರೆ, ಅಲ್ಲಿ ನಮ್ ದೊಡ್ಡಮ್ಮ ಮನೆಗೆ ಹೋಗ್ತಾರೆ, ಹೊಲ್ದ ಹತ್ರ ಹೋಗ್ತಾರೆ, ಏನೇನೋ ಕೆಲ್ಸಗಳು ಇರ್ತವೆ ಅವ್ರಿಗೆ. ಅವ್ರ ಮನೇಲಿದ್ರು ಕೆಲ್ಸಗಳು ಇರ್ತವೆ, ಇಲ್ಲಿ ಏನು ಕೆಲಸನೂ ಮಾಡಕ್ ಬಿಡ್ತಲ್ಲ, ರೆಸ್ಟ್ ಮಾಡಿ ಅಂತ. ಅದಕ್ಕೆ ಅವ್ರಿಗೆ ಸ್ವಲ್ಪ ಬೋರ್ ಆಗುತ್ತೆ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.